Hello guys, welcome back to my channel. Let us continue Foundation 3. Today we are discussing the topic about current. ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಡೌಟ್ ಬಂದಿರಬೇಕಲ್ಲ ಇಷ್ಟೊಳಗೆ ಫಸ್ಟ್ ಡೇನಲ್ಲೇ ಎಲೆಕ್ಟ್ರಿಸಿಟಿ ತೊಗೊಂಡಿದ್ದೀವಿ ಮತ್ತೆ ಕರೆಂಟ್ ಕೊಡ್ತಿದಾರಲ್ಲ ಅಂತ ದೇರ್ ಇಸ್ ಎ ಡಿಫ್ರೆನ್ಸ್. ಹೌ ಮೀನ್ಸ್ ಲಾಸ್ಟ್ ವಿಡಿಯೋನಲ್ಲಿ ನಾವು ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ನ ನೋಡಿದ್ವಿ. ಎಲೆಕ್ಟ್ರಿಸಿಟಿ ಅಂದರೆ ಚಾರ್ಜ್ ರಿಲೇಟೆಡ್ ಫಿನೋಮಿನಾ, ಓಕೆ. ಬಟ್ ಕರೆಂಟ್ ಅಂದರೆ ಸ್ಪೆಸಿಫಿಕಲಿ ಚಾರ್ಜ್ ಫ್ಲೋ. ಓಕೆ, ನಾನು ಥಿಂಕ್ ಬಟ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ಲೈಕ್ ಇಲ್ಲೊಂದು ಮನೆ ಇದೆ ಅನ್ಕೊಳ್ಳಿ. ಆ ಮನೆಯೇ ಒಂದು ಮನೆ ಅಂದ್ರೆ ಏನು, ಎಲೆಕ್ಟ್ರಿಸಿಟಿ. ಆ ಮನೆ ಒಳಗೆ ಸಣ್ಣ ಸಣ್ಣ ಕೋಣೆಗಳು ಇರುತ್ತೆ ಗೊತ್ತಾ. ಲೈಕ್ ವೋಲ್ಟೇಜ್ ಅನ್ಕೊಳ್ಳಿ, ಒಂದು ಕೋಣೆ ಮತ್ತೆ ಇನ್ನೊಂದು ಅಡುಗೆ ಮನೆ ಕೋಣೆ ಇರುತ್ತೆ, ಮತ್ತೆ ಇನ್ನು ಹಾಲ್ ಇರುತ್ತೆ, ಅವೆಲ್ಲ ಒಂದು ಕೋಣೆ. ಅದೇ ಥರ ಒಂದು ಕರೆಂಟ್ ಕೋಣೆ ಮತ್ತೆ ವೋಲ್ಟೇಜ್ ಕೋಣೆ, ಅದೇ ರೀತಿ ಚಾರ್ಜಸ್ ಕೋಣೆ, ಇದೇ ರೀತಿ ಇರುತ್ತೆ. ಇವೆಲ್ಲವೂ ಸೇರಿದ್ರೆ ಎಲೆಕ್ಟ್ರಿಸಿಟಿ ಫಸ್ಟ್ ವಿಡಿಯೋದಲ್ಲಿ. ಈಗ ಪರ್ಟಿಕ್ಯುಲರ್ಲಿ ನಾವೀಗ ಹಾಲಿಗೆ ಬರ್ತೀವಿ. ಹಾಲ್ ಇಸ್ ನಥಿಂಗ್ ಬಟ್ ಕರೆಂಟ್. ಓಕೆನಾ, ಆ ರೀತಿ ತಿಳ್ಕೊಳ್ಳಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಅರ್ಥ ಆಯ್ತಾ? ಎಲೆಕ್ಟ್ರಿಸಿಟಿ ಮತ್ತು ಕರೆಂಟ್ಗೂ ಮೇಜರ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು. ಬಿಕಾಸ್ ಇಫ್ ಎನಿ ಒನ್ ಆಸ್ಕ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ ತಕ್ಷಣ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಗೊತ್ತಿರಬೇಕು. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಕರೆಂಟ್ ಅಂದರೆ ಏನು? ಬಿಫೋರ್ ದಟ್ ಈ ಡಯಾಗ್ರಾಮ್ ಅನಾಲಜಿ ಆಲ್ರೆಡಿ ಓದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ. ಸೊ ಓದು ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂದರೆ ವೋಲ್ಟೇಜ್ ಅಂದರೆ ಎಲೆಕ್ಟ್ರಾನ್ಸ್ ಮೂವ್ ಆಗೋಕೆ ಪುಷ್ ಅಂತ ನೋಡಿದ್ವಿ. ಬಟ್ ಕ್ವಶನ್ ಏನಂದರೆ ಎಲೆಕ್ಟ್ರಾನ್ಸ್ ಮೂವ್ ಆದರೆ ಅದನ್ನ ಏನಂತ ಕರೀತಾರೆ? ರೈಟ್, ನಥಿಂಗ್ ಬಟ್ ಕರೆಂಟ್. ಓಕೆ, ಎಲೆಕ್ಟ್ರಾನ್ಸ್ ಮೂವ್ ಆದರೆ ಅದನ್ನ ಕರೆಂಟ್ ಅಂತ ಕರೀತಾರೆ. ಓಕೆನಾ, ಲೆಟ್ ಅಸ್ ಡೆಫಿನೇಷನ್ ನೋಡೋಣ. ಸ್ಟ್ಯಾಂಡರ್ಡ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಆರ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ ಎ ಕಂಡಕ್ಟರ್. ಓಕೆ, ದಟ್ ಈಸ್ ಕರೆಂಟ್. ದೆನ್ ಆಂಪಿಯರ್. ಆಂಪಿಯರ್ ಅಂದ್ರೇನು? ಅದ್ರ ಯೂನಿಟ್. ಲೈಕ್ ಹೌ ದಿ ಫಾರ್ ಚಾರ್ಜ್ ಕೂಲಂಬ್ ಈಸ್ ಯೂನಿಟ್, ಲೈಕ್ ದಟ್ ಓನ್ಲಿ ಫಾರ್ ಕರೆಂಟ್ ಆಂಪಿಯರ್ ಅಂತ. ಓಕೆನಾ, ನೆಕ್ಸ್ಟು ಈ ಡಯಾಗ್ರಾಮ್ ಏನಕ್ಕೆ ಇದ್ದೀನಿ ಮತ್ತೆ ಅಂದರೆ, ಲೈಕ್ ಈಗ ನೋಡ್ಬೋದು ನೀವು, ಇಲ್ಲಿ ನನ್ನ ಟ್ಯಾಪ್ ಇರುತ್ತೆ. ಟ್ಯಾಪು ಒಂಥರ ವೋಲ್ಟೇಜ್. ನಾವು ಎಷ್ಟು ಟ್ಯಾಪ್ ಇನ್ಕ್ರೀಸ್ ಮಾಡ್ತೀವಿ ಅಷ್ಟು ಬೇಗ ಕರೆಂಟ್ ಹೋಗುತ್ತೆ. ಓಕೆನಾ, ಈಗ ಅದೇ ಥರ ಅನಾಲಜಿ ಇಲ್ಲಿ ಬರುತ್ತೆ. ಇಲ್ಲಿ ಅದು ರಿಯಲ್ ಎಕ್ಸಾಂಪಲ್ ಅಲ್ಲಿ ನಾನು ಇದು ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ ದಟ್ ಇಲ್ಲಿ ನಮಗೆ ಫಾರ್ಮುಲಾ ಇಂಪಾರ್ಟೆಂಟ್. ಕರೆಂಟ್ ಅಂದರೆ ಏನು? ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ, ವೇರ್ ಕ್ಯೂ ಇಸ್ ದಿ ಚಾರ್ಜ್, ಟಿ ಈಸ್ ಟೈಮ್. ಓಕೆನಾ, ಸಿಂಪಲ್ ಇದೆ. ಲೈಕ್ ಯಾವ ರೀತಿ ವೋಲ್ಟೇಜ್ ಇದೆ ಅದೇ ಥರ ಕರೆಂಟ್ಗೂ ಕೂಡ ಇದೇ ರೀತಿ ಸಿಂಪಲ್ ಫಾರ್ಮುಲಾ. ಓಕೆನಾ, ಕರೆಂಟ್ ಚಾರ್ಜ್ ಫ್ಲೋ ಪರ್ ಸೆಕೆಂಡ್. ಇದನ್ನೇನಾದರೂ ನೀವು ಈ ಫಾರ್ಮುಲಾನ ಥಿಯರಿಟಿಕಲ್ ಇಡ್ತೀವಿ ಅಂದರೆ ಚಾರ್ಜ್ ಕ್ಯೂ ಇಸ್ ಚಾರ್ಜ್, ಟಿ ಈಸ್ ಟೈಮ್, ನಥಿಂಗ್ ಬಟ್ ಚಾರ್ಜ್ ಫ್ಲೋ ಪರ್ ಸೆಕೆಂಡ್. ಎಷ್ಟು ಚಾರ್ಜ್ ಹೋಗುತ್ತೆ ಒಂದು ಸೆಕೆಂಡಿಗೆ ಅಂತ. ಓಕೆನಾ, ಎಷ್ಟು ಸಿಂಪಲ್ ಎಕ್ಸಾಂಪಲ್. ಈಗೇನಿಲ್ಲ, ಲೈಕ್ ಇಫ್ 5 ಕುಲುಂಬ್ ಚಾರ್ಜ್ ಏನಾದರೂ ಒಂದು ಸೆಕೆಂಡ್ನಲ್ಲಿ ಹೋದರೆ ಎಷ್ಟು ಕರೆಂಟ್ ಬರುತ್ತೆ ಅಂತ. 5 ಆಂಪಿಯರ್ ಕರೆಂಟ್ ಅಷ್ಟೇ ಅಲ್ವಾ. ಲೈಕ್ ಈಗ ರಿಯಲ್ ಲೈಫ್ ಅನಾಲಜಿ ಬನ್ನಿ ಈ ಡಯಾಗ್ರಾಮ್ಗೆ. ಓಕೆನಾ, ಈ ಡಯಾಗ್ರಾಮಲ್ಲಿ ನಾವು ವಾಟರ್ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ. ಓಕೆನಾ, ಈ ಪೈಪು ವಾಟರ್ ಫ್ಲೋಯಿಂಗ್ ಅಲ್ಲೇನಪ್ಪ, ವಾಟರ್ ಫ್ಲೋಯಿಂಗ್ ಪೈಪು. ಓಕೆನಾ, ಈ ಪೈಪಲ್ಲಿ ಜಾಸ್ತಿ ವಾಟರ್ ಫ್ಲೋ ಆದರೆ ಏನಿದೆ, ಮೋರ್ ವಾಟರ್ ಪರ್ ಸೆಕೆಂಡ್, ಮೋರ್ ಫ್ಲೋ. ಸೇಮ್ ಇದೆಯಾ, ಮೋರ್ ಎಲೆಕ್ಟ್ರಾನ್ ಪರ್ ಸೆಕೆಂಡ್ ಇಸ್ ಮೋರ್ ಕರೆಂಟ್ ಅಂತಿಂಗ್. ಬಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ, ನೀರು ಜಾಸ್ತಿ ಹೋದರೆ ಬೇಗ ಬಕೆಟ್ ತುಂಬುತ್ತೆ, ನೀವು ನಿಧಾನಕ್ಕೆ ಬಂದರೆ ಕಮ್ಮಿ ಬಕೆಟ್ ತುಂಬುತ್ತೆ. ಅದೇ ಥರ ಮೋರ್ ಎಲೆಕ್ಟ್ರಾನ್ಸ್ ಫ್ಲೋ ಆದರೆ ಮೋರ್ ಕರೆಂಟ್ ಫ್ಲೋ ಆಗುತ್ತೆ, ನಿಧಾನಕ್ಕೆ ಕಮ್ಮಿ ಎಲೆಕ್ಟ್ರಾನ್ ಫ್ಲೋ ಆದರೆ ಕಮ್ಮಿ ಕರೆಂಟ್ ಫ್ಲೋ ಆಗುತ್ತೆ. ಆ ಥರ. ಓಕೆ, ನೆಕ್ಸ್ಟ್ ಇನ್ನು ಡೈರೆಕ್ಷನ್ಸ್ ಆ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ಇನ್ನೊಂದ್ಸತಿ ರಿವೈಸ್ ಮಾಡ್ತಾರೆ. ಎಲೆಕ್ಟ್ರಾನ್ಸ್ ಕರೆಂಟ್ ಡೈರೆಕ್ಷನ್. ಎಲೆಕ್ಟ್ರಾನ್ಸ್ ಒಂದು ಕಡೆ ಹೋಗ್ತಿದ್ರೆ ಅದ್ರ ಆಪೋಸಿಟ್ ಕರೆಂಟ್ ಬರುತ್ತೆ ಅಂತ ಗೊತ್ತಲ್ಲ. ಸೊ ನಥಿಂಗ್ ಬಟ್ ನೆಗೆಟಿವ್ ಟು ಪಾಸಿಟಿವ್ ಎಲೆಕ್ಟ್ರಾನ್, ಪಾಸಿಟಿವ್ ಟು ನೆಗೆಟಿವ್ ಕರೆಂಟ್ ಡೈರೆಕ್ಷನ್. ಓಕೆ, ಕರೆಂಟ್ ಇನ್ ಸರ್ಕ್ಯೂಟ್ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂದರೆ, ನಥಿಂಗ್ ಬಟ್ ಎಲ್ಲಿ ಯಾವ ಜಾಗದಲ್ಲಿ ಹೋಗೋಕೆ ಬರುತ್ತೆ. ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ವೈರು, ನೆಕ್ಸ್ಟ್ ಬಲ್ಬು, ನೆಕ್ಸ್ಟ್ ಬ್ಯಾಟ್ರಿ, ನಥಿಂಗ್ ಬಟ್ ಸಿಂಪಲ್. ಆ ಸರ್ಕ್ಯೂಟ್ ಇತ್ತಲ್ಲ ಅದೇದು ಆ ಥರ. ಲೈಕ್ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಟ್ರಿ ಇದೆ ಅನ್ಕೊಳ್ಳಿ. ಓಕೆನಾ, ಒಂದು ನಿಮಿಷ ತೊಗೊಂಬಿಡೋಣ. ಇದು ಬ್ಯಾಟ್ರಿ. ಓಕೆನಾ, ಬ್ಯಾಟ್ರಿಯಿಂದ ವೈರು. ಓಕೆನಾ, ಆ ವೈರಿಂದ ಇಲ್ಲೊಂದು ಬಲ್ಬು. ಓಕೆನಾ, ಬಲ್ಬಿನಿಂದ ಮತ್ತೆ ಬ್ಯಾಟ್ರಿ. ಈ ಕರೆಂಟ್ ಕೆಲಸ ಇದು ಹಿಂಗೋಗು ಹಿಂಗೋಗಿ ಹಿಂಗೋ, ಇದೇ ಲೂಪ್. ಓಕೆ, ಇದೇ ಲೂಪ್. ಸಿಂಪಲ್ ಅರ್ಥ ಮಾಡ್ತೀವಿ. ಓಕೆನಾ, ಸೊ ಈ ಥರ ಎಲ್ಲ ವಿಡಿಯೋ ಸದ್ಯಕ್ಕೆ ಈ ಸಿಚುವೇಶನ್ಗೆ ಮಾತ್ರ ನಾವು ಈ ಥರ ಬರ್ತಿದ್ವಿ. ಆನ್ ಫ್ಯೂಚರ್ ನೋಟ್ಸ್ ಶೂರ್ ಬೋರ್ಡಲ್ಲಿ ಬರಿತೀವಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಇಲ್ಲಿ ಏನಾಗುತ್ತೆ, ಈ ವೈರ್ ಕನೆಕ್ಟ್ ಮಾಡಿ ಇಲ್ಲಿ ಏನು ಸಿಂಪಲ್ ವೋಲ್ಟೇಜು ಎಲೆಕ್ಟ್ರಾನ್ನ ಪುಷ್ ಮಾಡುತ್ತೆ. ನೆಕ್ಸ್ಟ್ ಆ ಎಲೆಕ್ಟ್ರಾನ್ ಮೂವ್ ಆಗಿ ಕರೆಂಟ್ ಫ್ಲೋ ಆಗುತ್ತೆ ಅಷ್ಟೇ. ಅವಾಗ ಬಲ್ಬು ಗ್ಲೋ ಆಗುತ್ತೆ ಇಷ್ಟೇ. ಈಗ ಕಂಪ್ಲೀಟ್ ಇಲ್ಲ. ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ಫೈನಲ್ ಸಮ್ಮರಿ ಬಂದ್ಬಿಟ್ಟು, ಯಾ, ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ನಥಿಂಗ್ ಬಟ್ ಕರೆಂಟ್. ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಈಸ್ ಕರೆಂಟ್. ಅದ್ರ ಯೂನಿಟ್ ಏನು? ಆಂಪಿಯರ್. ಫಾರ್ಮುಲಾ ಬಂದು ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಓಕೆನಾ, ಎಸ್, ದಿಸ್ ಈಸ್ ಅಬೌಟ್ ಕರೆಂಟ್. ಐ ಹೋಪ್ ಫಸ್ಟ್ ಕ್ಲಾಸ್ ಎಲೆಕ್ಟ್ರಿಸಿಟಿ, ವೋಲ್ಟೇಜ್, ದೆನ್ ಕರೆಂಟ್. ಸೊ ಫೈನಲ್ ಮೀನ್ಸ್ ನಥಿಂಗ್ ಬಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಈಗ ಕರೆಂಟ್ ಫ್ಲೋ ರಿಕ್ವೈರ್ಸ್ ವೋಲ್ಟೇಜ್ ಬೇಕು. ನಥಿಂಗ್ ಬಟ್ ಏನಂತಿದ್ದು ಇಲ್ಲಿ ಹಾಕಿರೋದು, ವೋಲ್ಟೇಜು ಹೋಗಬೇಕು, ನಥಿಂಗ್ ಬಟ್ ವೋಲ್ಟೇಜ್ ಕ್ರಿಯೇಟ್ ಆಗಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಯಿತು. ಸೊ ಹಂಗಾಗಿ ಎಲೆಕ್ಟ್ರಾನ್ಸ್ ಮೂವ್ ಆಯಿತು. ಆ ಎಲೆಕ್ಟ್ರಾನ್ಸ್ ಮೂವ್ ಕರೆಂಟ್ ಮೂವ್ ಆಯಿತು. ಆ ಕರೆಂಟ್ ಅಪೋಸ್ ಮಾಡೋಕೆ ಒಬ್ಬರು ಬೇಕಲ್ಲ, ಅವರೇ ರೆಸಿಸ್ಟೆನ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ
ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಎಸ್, ದಿಸ್ ಇಸ್ ಅಬೌಟ್ ಫೌಂಡೇಶನ್ 3. ಎಸ್, okay, we will see in the next video. Until, take care, bye.